ಯುಗಾದಿ ಅಂದಮೇಲೆ ಮಾವಿನಕಾಯಿ ಚಿತ್ರಾನ್ನ ಇರಲೇಬೇಕು. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಗೊಜ್ಜು ಮಾಡ್ಕೊಂಡು ಮಾಡೋ ಮಾವಿನಕಾಯಿ ಚಿತ್ರಾನ್ನ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂದರೆ, ಫ್ರೋಝನ್ ಮಾವಿನಕಾಯಿ ತೊಗೋತಾ ಇದ್ದೀನಿ ನಾನು, ಯಾಕೆಂದರೆ ಅದು ಹುಳಿ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ, ಈಸಿಯಾಗಿ ಸಿಗುತ್ತೆ ಅಂತ. ಆಮೇಲಿಂದ ಒಂದು ಕಪ್ಪಷ್ಟು ಕಾಯಿ ತುರಿ, 1/4 ಕಪ್ಪಷ್ಟು ಹುರಿಗಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 15-20 ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಈ ಅರಿಶಿನದ ಪುಡಿಗೆ ನಾನು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಮೆಂತ್ಯ ಪುಡಿನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಿಷ್ಟನ್ನೂ ಮಿಕ್ಸಿನಲ್ಲಿ ಹಾಕಿ ಈ ಥರ ನುಣ್ಣಗೆ ರುಬ್ಕೊಳ್ಳೋದು. ಇದು ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು, ತುಂಬ ದಿನ ಕೆಡ್ದಂಗಿರುತ್ತೆ. ಇದನ್ನು ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು. ಒಗ್ಗರಣೆಗೆ ನಾನು ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ, ಇದಿಷ್ಟನ್ನು ಹಾಕ್ಕೊಂಡು ಗರಂ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದು. ಇದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲಿಂದ ಅದಕ್ಕೆ ಈ ರುಬ್ಬಿಟ್ಕೊಂಡಿರ್ತೀವಲ್ಲ ಮಾವಿನಕಾಯಿ, ಕಾಯಿ ತುರಿ, ಅದರದ್ದೆಲ್ಲದನ್ನೂ ಅದೆಲ್ಲ ಪೇಸ್ಟ್ ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಸ್ವಲ್ಪ ಅದರಲ್ಲಿರೋ ಹಸಿ ಅಂಶ, ನೀರಂಶ ಎಲ್ಲ ಹೋಗೋವರೆಗೂ. ಇದನ್ನು ನೀವು ಮುಂಚಿತವಾಗೇ ಮಾಡಿಟ್ಕೋಬೋದು, ಅದೊಂದು ಒಳ್ಳೆಯದು. ಇದು ಅಂದರೆ ನೀವು ಯಾವುದೇ ಪಾಟ್ಲಕ್ಕಿಗಾಗಿರ್ಬೋದು, ಏನೇ ಆಗಿರ್ಬೋದು, ಈ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು 2 ವಾರ ಫ್ರಿಜ್ಜಲ್ಲಿ ಆರಾಮಾಗಿರುತ್ತೆ. ಇದು ಯಾವಾಗ ಬೇಕೋ ಆವಾಗ ಅನ್ನಕ್ಕೆ ಇದನ್ನು ಕಲಿಸ್ಕೋಬೋದು. ಇದನ್ನು ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ನಮ್ಮ ಅಜ್ಜಿಯ ರೆಸಿಪಿ. ಇದು ನಮ್ಮ ಅಜ್ಜಿ ಇದೇ ರೀತಿ ಮಾಡ್ತಾಯಿದ್ದಿದ್ದು, ಮತ್ತು ನಮ್ಮಮ್ಮನೂ ಹೀಗೆ ಮಾಡ್ತಾಯಿದ್ದಿದ್ದು. ಸೊ ನಾನು ಆ ಟ್ರೆಡಿಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ರುಬ್ಬಿರೋದು ಮಾವಿನಕಾಯಿ, ತೆಂಗಿನ ತುರಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಒಂದು ಡಬ್ಬಿಗೆ ಹಾಕಿ ಆರಕ್ಕೆ ಇಟ್ಕೋಬೋದು ನಾವು. ಆರಕ್ಕೆ ಇಟ್ಕೊಂಡ್ಮೇಲೆ ಅದು ಯಾವಾಗ ಬೇಕು ನಮ್ಗೆ ಆವಾಗ ನೋಡಿ. ಇದು ಗಟ್ಟಿಯಾಗಿದೆ. ಇವಾಗ ಇಷ್ಟು ಗಟ್ಟಿಯಾದರೆ ಸಾಕು. ಆಹಾ, ಏನು ಘಮ ಘಮ ಅಂತ ಇದೆ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು. ಮನೆಯೆಲ್ಲ ಘಮ ಘಮ ಅಂತ ಇದೆ. ಈಗ ನೋಡಿ, ಇದನ್ನು ನಾನು ಒಂದು ಬಟ್ಟೆಗೆ ಬಗ್ಸಿ ಇಟ್ಕೊಂಡಿದ್ದೀನಿ ನಾನು. ಹೀಗೆ ಒಂದು ಗಾಜಿನ ಬಟ್ಲಿಗೆ ಬಗ್ಸಿ ಇಟ್ಕೊಂಡ್ರೆ ಅದು ಆರದ ಮೇಲಿಂದ ನಾವು ಫ್ರಿಜ್ಜಲ್ಲಿ ಸುಮಾರು 2 ವಾರದವರೆಗೂ ನಾವು ಶೇಖರಣೆ ಮಾಡಿ ಇಟ್ಕೋಬೋದು. ಇಲ್ಲಿ ಅನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು, ಆರಕ್ಕೆ ಇಟ್ಕೊಂಡಿದ್ದೀನಿ ನಾನು. ಉದುರಾಗಿದ್ದರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬರೀ ಗೊಜ್ಜು ಹಾಕಿ ಕಲಿಸಿದ್ರೆ ಮಜಾ ಇರಲ್ವಲ್ಲ, ಸ್ವಲ್ಪ ಶೇಂಗಾ ಬೀಳಲೇಬೇಕು. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಸಾಸಿವೆ, ಕರಿಬೇವು, ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಈಗ ಫ್ರೆಶ್ಶಾಗಿ ಕಲಿಸ್ತಾ ಇರೋದ್ರಿಂದ ನಾನು ಕಡಲೆಬೇಳೆ ಹಾಕ್ಕೊಂಡಿಲ್ಲ. ಬೇಕು ಅಂದರೆ ಕಡಲೆಬೇಳೆ ಹಾಕ್ಕೋಬಹುದು, ಇನ್ನೂ ಕಟುಮ್ ಅಂತ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆನ ಅನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಮೇಲಿಂದ ಇದಕ್ಕೇ ಗೊಜ್ಜು ಹಾಕಿ ಎಷ್ಟು ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೊಡೋದು. ಹುಳಿ ಜಾಸ್ತಿ ಬೇಕು ಅಂತಲೇ ಸ್ವಲ್ಪ ಜಾಸ್ತಿ ಗೊಜ್ಜು ಹಾಕಬಹುದು. ನೀವು ಇವಾಗ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ಡಬ್ಬಿಗೆ ತೊಗೊಂಡು ಹೋಗ್ತೀರಾ, ಅಥವಾ ಒಂದು 2-3 ಗಂಟೆ ತಾಸು ಬಿಟ್ಟು ನೀವು ತಿಂತೀರಾ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಗೊಜ್ಜು ಹಾಕ್ಕೊಳ್ಳಿ. ಯಾಕಂದರೆ ಅನ್ನ ಹೀರ್ಕೊಳ್ಳುತ್ತೆ ಸ್ವಲ್ಪ ಹುಳಿ ಅಂಶನ. ಸೊ ನಿಮಗೆ ಹುಳಿಯಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಗೊಜ್ಜು ಹಾಕ್ಕೊಳ್ಳಿ. ಈಗ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಆಗುತ್ತೆ ಅಂತ. ನೀವು ಇದನ್ನೆಲ್ಲ ಮಾಡಿಕೊಂಡು ಮನೆಯಲ್ಲಿ ಎಂಜಾಯ್ ಮಾಡಿ. ನೀವೂ ಹೇಗಿತ್ತು ನೀವು ಮಾಡಿದಾಗ ಇದನ್ನು ಅಂತ ನನಗೆ ತಿಳಿಸಿ. ನಾನು ಪ್ರವೀಣ ಆರಾಧ್ಯ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಗೊಜ್ಜು ಮಾಡುವ ಮಾವಿನಕಾಯಿ ಚಿತ್ರಾನ್ನ. ಧನ್ಯವಾದಗಳು.